ಸೊ ಕ್ಯಾನ್ಸರ್ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡುವಂಥದ್ರಲ್ಲಿ ಮುಖ್ಯವಾಗಿ 3 ವಸ್ತು ನಾವು ನೋಡಬೇಕು. ಒಂದು, ಅದರ ಬಗ್ಗೆ ಏನಂತ ಡಯಾಗ್ನೋಸಿಸ್ ಸರಿ ಆಗಬೇಕು, ಮತ್ತೆ ಸ್ಟೇಜಿಂಗ್ ಆಗಬೇಕು, ಮೂರನೇದಾಗಿ ಟ್ರೀಟ್ಮೆಂಟ್ ಆಗಬೇಕು. ಅದು ಪ್ರತಿ ಒಂದು ಕ್ಯಾನ್ಸರ್ ಪೇಷಂಟ್ಗೆ ಬೇರೆ ಬೇರೆ ಟೈಪ್ ಆಫ್ ಪೆಥಾಲಜಿಕಲ್ ಡಯಾಗ್ನೋಸಿಸ್ ಇರ್ತದೆ. ಪ್ಲಸ್ ಇಮೇಜಿಂಗ್ ಅಂದ್ರೆ ಅಲ್ಟ್ರಾಸೌಂಡ್ ಇರಲಿ ಆರ್ CT ಸ್ಕ್ಯಾನ್, MRI, PET CT ಸ್ಕ್ಯಾನ್ ಅದು ಬೇಕಾಗ್ತದೆ. ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಅಂತ ಜನ ಇರ್ತಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಒಂದು ಸೂಜಿ ಶ್ವಾಸಕೋಶಕ್ಕೆ ಹಾಕಿ ಇಲ್ಲಿ ಗೆಡ್ಡೆ ಕಾಣ್ತದೆ, ಆ ಗೆಡ್ಡೆಯಿಂದ ಅವರು ದುರ್ಮಾಂಸ ತೆಗೆದು ಆ ಟೆಸ್ಟಿಗೆ ಕಳಿಸ್ತಾರೆ. ಮತ್ತೆ ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ ಸಹ ಥೈರಾಯ್ಡ್ ಸ್ಕ್ಯಾನ್ ಆಗ್ತದೆ ಅಥವಾ ಬೋನ್ ಸ್ಕ್ಯಾನ್ ಅಂತ ಇರ್ತದೆ. ಸ್ಟೇಜಿಂಗ್ ಅಂದ್ರೆ ಕಾಯಿಲೆ ಎಷ್ಟುವರೆಗೆ ಹರಡಿದೆ ಅಂತ. ಸ್ಟೇಜಿಂಗ್ ಆದ ನಂತರ ನಾವು ಟ್ರೀಟ್ಮೆಂಟ್ ಯಾವ ರೀತಿದು ಟ್ರೀಟ್ಮೆಂಟ್ ಕೊಡಬೇಕು, ಬೇರೆ ಬೇರೆ ಕಾಯಿಲೆಗೆ ಬೇರೆ ಬೇರೆ ಟ್ರೀಟ್ಮೆಂಟ್ ಅಥವಾ ಬೇರೆ ಟೆಕ್ನಿಕ್ಸ್ ಇರ್ತದೆ. ಅದನ್ನು ಪರ್ಸನಲೈಸ್ ಆಗಿ ಅಂದ್ರೆ ಒಂದು ಪೇಷಂಟಿಗೆ ಯಾವ ಟ್ರೀಟ್ಮೆಂಟ್ ಒಳ್ಳೇದುಂಟು ಅದನ್ನು ನಾವು ಡಿಸೈಡ್ ಮಾಡೋದು ಟ್ಯೂಮರ್ ಬೋರ್ಡ್ ಮೀಟಿಂಗ್ ಅಲ್ಲಿ. ಈಗ ಟ್ರೀಟ್ಮೆಂಟ್ ಬಗ್ಗೆ ನಾವು ನೋಡುವುದಾದ್ರೆ ರೇಡಿಯೇಷನ್ ಟ್ರೀಟ್ಮೆಂಟ್, ಮತ್ತೆ ಕಿಮೋಥೆರಪಿ ಆರ್ ಮೆಡಿಕಲ್ ಮ್ಯಾನೇಜ್ಮೆಂಟ್, ಮೆಡಿಕಲ್ ಆಂಕಾಲಜಿ, ಅದೇ ರೀತಿ ಸರ್ಜಿಕಲ್ ಟ್ರೀಟ್ಮೆಂಟ್, ಸರ್ಜರಿ ಮಾಡುವಂಥದ್ದು, ಅದರ ಮೇಲೆ ಹೆಮಟೋ ಆಂಕಾಲಜಿ ಅಂತ ಇದೆ, ಪೇನ್ ಅಂಡ್ ಪ್ಯಾಲಿಯೇಷನ್ ಅಂತ ಇದೆ, ಮತ್ತೆ ಬೇರೆ ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ಸ್ ಸಚ್ ಆಸ್ ಯೂರಾಲಜಿ ಇರಲಿ ಆರ್ ನ್ಯೂರೋ ಸರ್ಜರಿ, ನ್ಯೂರಾಲಜಿ, ಎಂಡೋಕ್ರೈನಾಲಜಿ, ಗ್ಯಾಸ್ಟ್ರೋ ಸರ್ಜನ್ ಎಲ್ಲ ಆ ರೀತಿದು ಸಿಸ್ಟಮ್ಸ್ ಒಮ್ಮೊಮ್ಮೆ ನಮಗೆ ಅವರ ಹೆಲ್ಪ್ ಬೇಕಾಗ್ತದೆ. ಮೆಷಿನ್ಸ್ ಅಲ್ಲಿ ನಾವು ರೇಡಿಯೇಷನ್ ಅಲ್ಲಿ ನಮ್ಮಲ್ಲಿ 3 ಡೈಮೆನ್ಷನಲ್ ಕನ್ಫಾರ್ಮಲ್ ರೇಡಿಯೋಥೆರಪಿ, ಅಂಡ್ ಲೀನರ್ ಆಕ್ಸಲರೇಟರ್ ಇದೆ, ಮತ್ತೆ ABC ಅಂತ ಟ್ರೀಟ್ಮೆಂಟ್ ಇದೆ. ಟ್ರೀಟ್ಮೆಂಟ್ ಕೊಡುವಂತ ಜಾಗ ಮೂವ್ಮೆಂಟ್ ಇರ್ತದೆ. ಸೊ ಆ ಮೂವ್ಮೆಂಟ್ ಅನ್ನು ಹೇಗೆ ತಪ್ಪಿಸಿ ನಾವು ಟ್ರೀಟ್ಮೆಂಟ್ ಆ ಟ್ಯೂಮರಿಗೆ ಕೊಡುವಂತ ಟೆಕ್ನಿಕ್ ABC ಅಂತ ಹೇಳೋದು. ಚರ್ಮದಲ್ಲಿ ಇರುವಂತ ಕ್ಯಾನ್ಸರ್ಸಿಗೆ ರೇಡಿಯೇಷನ್ ಪಾಸ್ ಆಗುವಂತದ್ದಾಗಬಾರ್ದು, ಬೇರೆ ಚರ್ಮಕ್ಕೆ ಟ್ರೀಟ್ಮೆಂಟ್ ಸಿಗಬೇಕು. ಅದಕ್ಕೆ ಎಲೆಕ್ಟ್ರಾನ್ ಥೆರಪಿ ಅಂತ ಇದೆ, ಮತ್ತೆ ಬ್ರಾಕಿಥೆರಪಿ ಅಂತ ಇನ್ನೊಂದು ಟ್ರೀಟ್ಮೆಂಟ್ ಟೆಕ್ನಿಕ್ ಇದೆ. ಪುನಃ ಕ್ಯಾನ್ಸರ್ ಉತ್ಪತ್ತಿ ಆಗಬಾರ್ದಂತ ಹೈಪೆಕ್ ಟ್ರೀಟ್ಮೆಂಟ್ ಅಂತ ಇದೆ. ಎಲ್ಲ ಕೀಮೋಥೆರಪಿ ಟ್ರೀಟ್ಮೆಂಟ್ ಮುಗಿದ ನಂತರ ಇನ್ನೂ ಅದರದ್ದು ಸೆಲ್ಸ್ಗಳು ಶರೀರದಲ್ಲಿ ಇರಬಾರ್ದು ಅಂತ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಸ್ ಮಾಡ್ತಾರೆ. ರೊಬಾಟಿಕ್ ಸರ್ಜರಿ ಅಂತ ನಮ್ಮ ಹಾಸ್ಪಿಟಲ್ ಅಲ್ಲಿ ಇದೆ. ರೊಬಾಟಿಕ್ ಸರ್ಜರಿ ಅಡ್ವಾಂಟೇಜ್ ಏನಂದ್ರೆ ಚಿಕ್ಕ ಶರೀರದ ಅಂಗಗಳು ದೊಡ್ಡದಾಗಿ ಕರೆಕ್ಟ್ ಆಗಿ ಕಾಣ್ತದೆ, ಸೂಕ್ಷ್ಮವಾಗಿ ಆರ್ಗನ್ ಅನ್ನು ನೋಡ್ಕೊಳ್ಬಹುದು, ಮತ್ತೆ ಟ್ಯೂಮರ್ ಅನ್ನು ತುಂಬಾ ಒಳ್ಳೆದಾಗಿ ಅದನ್ನು ರಿಮೂವ್ ಮಾಡಬಹುದು.